ನಮಸ್ಕಾರ ನನ್ನ ವೀಕ್ಷಕರಿಗೆಲ್ಲ. ಇದು ಸಿರಿ 2019 ಬ್ಲಾಗ್ಸಿಂದ ಮಾತಾಡ್ತಿರೋದು. ಏನಾಯಿತು, ಹೇಗಾಯಿತು, ಎಲ್ಲಿಗೆ ಹೋದ್ವಿ, ಯಾಕೆ ಹೋದ್ವಿ ಅಂತ ಹೇಳ್ಬಿಟ್ಟು ಮುಂದೆ ತಿಳಿಸ್ತೀನಿ. ಎಂಡಿಂಗ್ವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ನನ್ನ ವೀಕ್ಷಕರಿಗೆ. ಇದು ಸಿರಿ 2019 ಲಾಗ್ಸಿಂದ ಮಾತಾಡ್ತಿರೋದು. ನಾವು ಮದುವೆಗೆ ಅಂತ ಹೇಳ್ಬಿಟ್ಟು ಕರೆದೋಗಿದ್ರು. ಲಗ್ನ ಪತ್ರಿಕೆ ನೋಡಲಿಲ್ಲ, ಅಲ್ಲಿಗೆ ಕರೆದು ಲಗ್ನ ಪತ್ರಿಕೆ ಕೊಟ್ಟು ಒಂದು 15 ದಿವಸ 8-10 ದಿವಸ ಆಗೋಗಿತ್ತು. ಲಗ್ನ ಪತ್ರಿಕೆ ಏನಾಯಿತು ಅಂತ ಗೊತ್ತಿಲ್ಲ. ನಾವೇನು ಮಾಡಿದ್ವಿ, ಮದುವೆಗೆ ಹೋದ್ವಿ. ನಮ್ಮೂರದ್ದು ನಮ್ಮ ಮದುವೆ ಭದ್ರಾವತಿಯಲ್ಲಿ. ನಾವು ಜನ್ನಾಪುರದಲ್ಲಿ ಮಲ್ಲೇಶ್ವರ ಛತ್ರಕ್ಕೆ ಹೋದ್ವಿ. ಮಲ್ಲೇಶ್ವರ ಛತ್ರ ಅಂದ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಬೇರೆ ಮದುವೆ ಅಂತ ಗೊತ್ತಾಗಲಿಲ್ಲ. ನಾವು ಬಂದು ಹೆಣ್ಣುಗಂಡು ನೋಡಲಿಲ್ಲ, ಅದು ರಶ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೋಗೋಣ ಕ್ಯೂನಲ್ಲಿ. ಆಮೇಲೆ ಅಂದ್ಕೊಂಡು ಸುತ್ತಲೆಲ್ಲ ನೋಡ್ತಾ ಇದ್ದೀವಿ, ಎಲ್ಲೂ ನಮ್ಮ ಕಡೆಯವ್ರು ಇಲ್ಲವೇ ಇಲ್ಲ. ನಮ್ಗೆ ಪರಿಚಯ ಇದ್ದರು ನಮ್ಮವರು ಯಾರೂ ಇಲ್ವಲ್ಲ. ನಮ್ಮೂರವ್ರು ತುಂಬ ಜನ ಹೋದರು, ಅದ್ರಲ್ಲಿ ಇಲ್ಲವೇ ಇಲ್ಲ ಜನ ನಮ್ಮವರು. ಆಮೇಲೆ ಹುಡುಗಿ ನೋಡ್ತೀವಿ, ನಮ್ಮವರು ಅಲ್ಲ. ಅಯ್ಯೋ ಅವರು ಲಿಖಿತ ಅಲ್ಲ ಕಣಮ್ಮ, ಇವ್ರು ಯಾರೋ ಬೇರೆಯವರು, ಬಾ ಬೇರೆ ಕಡೆ ಇರೋದು, ಹೋಗೋಣ ಬಾ. ಇಲ್ಲಲ್ಲ ಅಂತಬಿಟ್ಟು ಹೊರಗಡೆ ಕೇಳಿದ್ದಕ್ಕೆ ಒಳೆ ಆಚೆ ಇರೋದು ಛತ್ರ, ಅಲ್ಲಿಗೆ ಹೋದ್ವಿ. ಆಮೇಲೆ ಲಾಸ್ಟಿಗೆ ಬೇರೆ ಕಡೆ ಮದುವೆಗೆ ಹೋದ್ವಿ. ನೋಡಿ ಇದೆಲ್ಲ ಹುಡುಗಿ ನಮ್ಮ ಕಡೆಯವ್ರು ಅಲ್ವೇ ಅಲ್ವಾ, ಬೇರೆಯವರು. ನೋಡಿ ಇದು ಛತ್ರ ಅಲ್ಲಿದು. ನೆಕ್ಸ್ಟ್ ನೋಡ್ರಿ, ನೋಡಿ ಈ ಮದುವೆಗೆ ಬರಬೇಕಾಗಿತ್ತು ನಾವು. ಆ ಮದುವೆಗೆ ಹೋದ್ವಿ. ನೋಡಿ ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇದೆ. ಕಾಪಿ ರೈಟಿಂಗ್ ಬರುತ್ತೇನೋ ಅಂದ್ಕೊಂಡು ನಾನು ಸೌಂಡ್ ಕಡಿಮೆ ಮಾಡಿದೆ. ಇದು ಇವರೇ ಸ್ವತಃ ನೋಡಿ, ಇವನು ಲಿಖಿತ ಅಂತ ಹುಡುಗನ ಹೆಸರು, ನಮ್ಮೂರಿನವರೆಲ್ಲ ಇದ್ದಾರೆ ನೋಡ್ರಿ ಇಲ್ಲಿ. ಆಮೇಲೆ ಬಂದು ಹುಡುಗನ ಅಮ್ಮ ಬಂದು ಮಾತಾಡ್ಸಿದ್ಲು. ಅವಳು ನಿರ್ಮಲಾ ಅಂತ, ನಮ್ಮ ಫ್ರೆಂಡು. ಅವ್ರದ್ದೇ ಮದುವೆ ಇಲ್ಲೇ ನಮ್ಮೂರವರೇ, ಭದ್ರಾವತಿಯವರೇ. ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇದೆ. ಬಸವೇಶ್ವರ ಸಭಾಭವನ ಭದ್ರಾವತಿ, ಇದು ಕಲ್ಯಾಣ ಮಂಟಪದಲ್ಲಿ ಈ ಮದುವೆ ನಡೀತಾ ಇರೋದು. ಇದು ಮ್ಯೂಸಿಕ್ ಇವರೇ ಓನಾಗಿ ಮಾಡ್ತಾ ಇದ್ದಾರೆ, ಓನಾಗಿ ಹಾಡು ಹೇಳ್ತಾ ಇದ್ದಾರೆ. ಹಂಗಾಗಿ ಏನಾದ್ರು ಕಾಪಿ ರೈಟಿಂಗ್ ಬರುತ್ತಾ ತಿಳಿಸಿ ನನಗೆ. ನಾನು ಕಾಪಿ ರೈಟಿಂಗ್ ಎಷ್ಟೋ ಸರಿ ಬಂದಿದೆ ಈ ಥರ ವಿಡಿಯೋ ಹಾಕಿ. ಪ್ಲೀಸ್ ಎಲ್ಲರೂ ಒಂದು ಕಮೆಂಟ್ ಮಾಡಿ. ಈ ಥರ ಓನಾಗಿ ಆರ್ಕೆಸ್ಟ್ರಾದಲ್ಲೇ ಹಾಡು ಹೇಳ್ತಿರ್ತಾರಲ್ಲ, ಅದಕ್ಕೆ ಅದನ್ನು ಹಾಕಿದ್ರೆ, ಸೌಂಡ್ ಹಾಕಿದ್ರೆ ಕಾಪಿ ರೈಟಿಂಗ್ ಬರುತ್ತಾ, ಹೆಂಗೆ ತಿಳಿಸಿ ಪ್ಲೀಸ್. ಪ್ರತಿಯೊಬ್ಬರು ನನಗೆ ಕಮೆಂಟ್ ಮಾಡಿ, ಈ ಥರ ಹಾಕಿದ್ರೆ ಕಾಪಿ ರೈಟಿಂಗ್ ಬರುತ್ತಾ ಹೇಗೆ ಅಂತ ತಿಳಿಸಿ. ಆದರೂ ನಾನೊಂದು ಹಾಕಿ ನೋಡ್ತೀನಿ. ಒಂದು ಹಾಡನ್ನ ಇದರಲ್ಲಿ ಹಾಕಿ ನೋಡ್ತೀನಿ, ಕಾಪಿ ರೈಟಿಂಗ್ ಬರುತ್ತೆ ಹೆಂಗೆ ತಿಳ್ಕೊತೀನಿ. ಹುಡುಗನ ತಂದೆ ಹೆಸರು ಕೃಷ್ಣಮೂರ್ತಿ ಅಂತ, ತಾಯಿ ಹೆಸರು ನಿರ್ಮಲಾ ಅಂತ. ನಮ್ಮೂರಿನವರೆಯ, ಭದ್ರಾವತಿಯವರೆಯ. ಹುಡುಗಿ ಬಗ್ಗೆ ಗೊತ್ತಿಲ್ಲ ನನಗೆ, ಅವರು ಭದ್ರಾವತಿಯವರು, ಆದರೆ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರು ಬೇರೆಯವರು. ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲರೂ. ಮತ್ತು ನಾನು ತಿಂಗಳಿಗೆ ಮುಗಿಯುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಇದು ಹಿಂಗೆ ಕಂಟಿನ್ಯೂ ಮಾಡಬೇಕು ಇದೇ ಹೆಸರಲ್ಲಿ, ಬೇರೆ ಹೆಸರು ಇಡಬೇಕು? ಪ್ಲೀಸ್ ಎಲ್ಲರೂ ನನಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಇಲ್ಲ, ಸಬ್ ಇಲ್ಲ, ಮತ್ತು ವಾಚ್ ಅವರ್ ಇಲ್ಲ. ಪ್ಲೀಸ್ ಎಲ್ಲರೂ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ. ನೀವು ಯಾರ್ದಾದ್ರೂ ಈ ಥರ ಮದುವೆಗೆ ಹೋಗಿದ್ರಾ? ನಿಮಗೆ ಈ ಥರ ಆಗಿತ್ತಾ?
ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಈ ಅನುಭವ ಆಗಿದೆಯಾ ಹೇಗೆ ತಿಳಿಸಿ. ನಮಗೂ ಈ ಥರ ಆ ಮದುವೆಗೆ ಅಂತ ಹೇಳ್ಬಿಟ್ಟು ಈ ಮದುವೆಗೆ ಅಂತ ಹೇಳ್ಬಿಟ್ಟು ನಾವು ಆ ಮದುವೆಗೆ ಹೋಗಿದ್ದೀವಿ. ಮತ್ತು ಅಲ್ಲಿ ಹುಡ್ಗ ಹುಡ್ಗಿ ಮತ್ತು ನಮ್ಮ ಕಡೆಯವರು ಜನ ನೋಡಿಬಿಟ್ಟು ಗೊತ್ತಾಗಿ ವಾಪಸ್ ಬಂದು ಈ ಮದುವೆಯಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಈ ಮದುವೆನ. ಪ್ರತಿಯೊಬ್ಬರಿಗೂ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ನನ್ನ ವೀಕ್ಷಕರಿಗೆಲ್ಲ.